ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು ಶಫಿ ಸಆದಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಫಿ ಸಆದಿ ಅವರೇ, ಫಸ್ಟ್ ರಿಯಾಕ್ಷನ್ ತಮ್ಮದು ಈ ತಿದ್ದುಪಡಿಗಳಿಗೆ? ಒಂದೇ ನಿಮಿಷ ನಾನು ಸ್ವಲ್ಪ ಮಾತನಾಡ್ತೀನಿ. ಎರಡು ತಪ್ಪು ಮಾಹಿತಿ ರಾಜ್ಯದ ಜನತೆಗೆ ಹೋಗ್ತಾ ಇದೆ ಈ ಡಿಬೇಟ್ ನಲ್ಲಿ. ಒಂದನೇದು, ಯಾರದೇ ಆಸ್ತಿಯನ್ನು ಯಾರಿಗೆ ಬೇಕಾದರೂ ವಕ್ಫ್ ಮಾಡಬಹುದು ಎಂಬ ತಪ್ಪು ಮಾಹಿತಿ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಕ್ಫ್ ರಿಜಿಸ್ಟರ್ ಮಾಡಬೇಕಾದ್ರೆ ಯಾವುದೇ ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಲು ಆಯಾ ಆಸ್ತಿಯ ಅನುಭೋಗದಾರರು ಅಥವಾ ಮಾಲೀಕರಿಂದ ದಾನ ಪತ್ರ, ಹಕ್ಕು ದಾಖಲಾತಿಗಳು ಹಾಗೂ ಅವರು ದಾನ ನೀಡಿದಲ್ಲಿ ಅಥವಾ ಅನುಭೋಗಾನುಸಾರ ವಕ್ಫ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಲ್ಲಿ ಅಂತ ವಕ್ಫ್ ಆಸ್ತಿಗಳನ್ನು ಪುರಸಭೆ, ಪಂಚಾಯತಿ, ನಗರಸಭೆ, ತಹಸೀಲ್ದಾರ್ ಕಚೇರಿಯಲ್ಲಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಪರಿಷ್ಕರಿಸಿ ಆಯಾ ಸಂಸ್ಥೆಯ ಸುಪರ್ತಿಗೆ ಪಡೆದ ನಂತರ ವಕ್ಫ್ ಕಾಯ್ದೆ ಕಲಂ 36 ಅನ್ವಯ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದು ಮಂಡಳಿಯಿಂದ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಹೊರಡಿಸಿ ಪ್ರಸ್ತಾವಿತ ವಕ್ಫ್ ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 7 ದಿನಗಳೊಳಗೆ ಆಕ್ಷೇಪಣೆಗೆ ಸಮಯವನ್ನು ಕೊಟ್ಟು ಆಕ್ಷೇಪಗಳೇನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಕಲಂ 41 ಅನ್ವಯ ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಅನಂತರ ಮಂಡಳಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕ್ರಮ ವಹಿಸಲಾಗಿರುತ್ತದೆ. ಈ ರೀತಿಯಲ್ಲಿ ಕಲಂ 36 ಅನ್ವಯ ನೋಂದಾಯಿತ ವಕ್ಫ್ ಆಸ್ತಿಗಳು ಮತ್ತು 1ನೇ ಸರ್ವ ಕಾರ್ಯದ ನಂತರ ಇನ್ನೂ ಅಧಿಸೂಚಿತವಾಗಿರದೆ ಇರುವಂತಹ ಎಲ್ಲ ಆಸ್ತಿಗಳನ್ನು ಜಿಲ್ಲಾ ವಕ್ಫ್ ಅಧಿಕಾರಿಗಳ ಮುಖಾಂತರ ಪ್ರತ್ಯೇಕವಾಗಿ ಒಂದೊಂದು ವಕ್ಫ್ ಸಂಸ್ಥೆಯ ವಿವರವನ್ನು ಫಾರಂ ನಂಬರ್ 1ರಲ್ಲಿ ಇಂಡೀಕರಿಸಿ ಸಂಬಂಧಪಟ್ಟ ತಹಸೀಲ್ದಾರರು, ಸಹಾಯಕ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಫಾರಂ ನಂಬರ್ 2ರಲ್ಲಿ ತಾಲೂಕುವಾರು ಸಂಸ್ಥೆಗಳ ಪಟ್ಟಿಯನ್ನು ಮಾಡಿ ಕಂದಾಯ ಇಲಾಖೆಗೆ ಮಾನ್ಯ ರಾಜ್ಯ ಸರ್ಕಾರದ ಅನುಮೋದನೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಮೂಲಕ ತಾಲೂಕುವಾರು 2ನೇ ಸರ್ವೆಯ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು 2018ರವರೆಗಿನ ಎಲ್ಲಾ ನೋಂದಾಯಿತ ವಕ್ಫ್ ಸಂಸ್ಥೆಗಳು ಮತ್ತು ಆಸ್ತಿಗಳನ್ನು ಗಜೆಟ್ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಅಜಿತ್ ಅವರೇ, ಏನು ತಪ್ಪು ಮಾಹಿತಿ ಹೋಗ್ತಾ ಇದೆ? ಸಣ್ಣ ಡೌಟ್ ಕೇಳಲ್ಲ ಶಫಿ ಸಾದರ್, ಸಣ್ಣ ಡೌಟ್ ಕೇಳಲ್ಲ ಮತ್ತು ಒಂದೇ ನಿಮಿಷ, ಸಣ್ಣ ಡೌಟ್ ಕೇಳಲ್ಲ. ಈ ರೀತಿಯಾಗಿ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಂಡು ಒಂದು ವಕ್ಫ್ ಆಸ್ತಿಯನ್ನು ನೋಂದಾಯಿಸಲು ಕೈಗೊಳ್ಳಬೇಕಾದ ಎಲ್ಲಾ ಕ್ರಮಗಳ ನಂತರವೇ ವಕ್ಫ್ ಆಸ್ತಿಯನ್ನು ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗುತ್ತದೆ. ಅದರೊಟ್ಟಿಗೆ ಅಜಿತ್, 1 ವರ್ಷ ಟೈಮ್ ಇದೆ. ಗಜೆಟ್ ಮಾಡೋಕೆ 1 ವರ್ಷ ಟೈಮ್ ಕೊಡ್ತೀವಿ ನಾವು. ಅಲ್ಲಿ ಒಬ್ಜೆಕ್ಷನ್ ಬಂದರೆ ಅದು ರಾಜ್ಯ ಪತ್ರದಲ್ಲಿ ಬರುವುದಿಲ್ಲ. ರಾಜ್ಯ ಪತ್ರ ಮಾಡುವುದು ವಕ್ಫ್ ಬೋರ್ಡ್ ಅವರಲ್ಲ. 2ನೇ ಒಂದು ತಪ್ಪು ಮಾಹಿತಿ, ಟ್ರಿಬ್ಯುನಲ್ಗೆ ಜಡ್ಜ್ಗಳ ನೇಮಕ ವಕ್ಫ್ ಬೋರ್ಡ್ ಮಾಡುವುದಿಲ್ಲ. ಅಲ್ಲಿ ಮುಸ್ಲಿಂ ಆಗಬೇಕು ಎಂಬ ನಿಯಮನೂ ಇಲ್ಲ. ಹೈಕೋರ್ಟ್ ಜಡ್ಜ್ಗಳ ನೇಮಕ ಮಾಡುತ್ತದೆ. ಅದೇ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಏನಾದರೂ ತಪ್ಪು ಜಡ್ಜ್ಮೆಂಟ್ ಬಂದರೆ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ ಹೋಗುವಂತ ಅವಕಾಶ ಇದೆ. ಬಟ್ ಇಲ್ಲಿ ತಿದ್ದುಪಡಿಗೊಂಡಂತಹ ಇವತ್ತು ಪಾಸ್ ಆದಂತಹ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದಂತಹ ಮಸೂದೆಯಲ್ಲಿ ಇಲ್ಲಿ ಜುಡಿಷಿಯರಿ ಬಗ್ಗೆ ಯಾವುದೇ ಪ್ರಸ್ತಾವ ಇಲ್ಲ. ಬರೇ ಡಿಸಿಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಅಜಿತ್ ಅವರೇ, ನಮ್ಮ ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಅಲ್ಲಿ ಡಿಸ್ಪ್ಯೂಟ್ ನಡೆದದ್ದು ಸರ್ಕಾರ ಮತ್ತು ವಕ್ಫ್ ಎಡೆಯಲ್ಲಿ. ನೀವು ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಕೊಟ್ರಿ. ಅಂತ ಯಾವುದೇ ಇದ್ರು ನಾಳೆ ವಕ್ಫ್ ಬೋರ್ಡ್ ಅಲ್ಲಿ, ಅಂದ್ರೆ ನೀವು ಹೇಳುವಂತಹ ವಕ್ಫ್ ಅಲ್ಲದ ಜಾಗ, ಹಿಂದೂಗಳ ದೇವಸ್ಥಾನ, ಕ್ರಿಶ್ಚಿಯನ್ನರ ಚರ್ಚು ಅಥವಾ ಜನಸಾಮಾನ್ಯರ ಮನೆಗಳನ್ನೆಲ್ಲ ವಕ್ಫ್ ಮಾಡಿದ್ದಾರೆ ಎಂಬ ಯಾವುದಾದರೂ ದಾಖಲೆಗಳನ್ನು ನೀವು ಕೊಟ್ಟರೆ ಅದು ವಕ್ಫಿನ ದಾಖಲಾತಿ ಇಲ್ಲದೆ ವಕ್ಫ್ ಮಾಡಿದ್ದಾರೆ ಎಂಬ ದಾಖಲೆ ಸುವರ್ಣ ವಾಹಿನಿ ಕೊಟ್ಟರೆ ನಾಳೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಣ್ಣ ಡೌಟ್ ಕೇಳ, ಕೇಳಿ. ಒಂದು ಆಸ್ತಿಯನ್ನ ತನ್ನ ಆಸ್ತಿ ಅಂತ ಘೋಷಣೆ ಮಾಡುವ ಅಧಿಕಾರ ಹಕ್ಕು ವಕ್ಫ್ ಬೋರ್ಡ್ಗೆ ಇದೆಯೋ ಇಲ್ವೋ? ಎಲ್ಲಾ ರೆವಿನ್ಯೂ ದಾಖಲಾತಿಗಳು ಸಲ್ಲಿಸಲ್ಪಟ್ಟ ನಂತರ ರೆವಿನ್ಯೂ ದಾಖಲಾತಿಗಳು ಬೇಕು. ವಿತೌಟ್ ಅಜಿತ್ ಅವರ ಮನೆ. ಒಂದೇ ನಿಮಿಷ ಅಫ್ಸರ್ ಬರ್ತೀನಿ. ಅಫ್ಸರ್ ಒಂದೇ ನಿಮಿಷ ಬರ್ತೀನಿ. ನಾನು ಅಫ್ಸರ್ ಅವರೇ ಗಿವ್ ಮಿ, ನಾನು ಬರ್ತೀನಿ, ನಿಮ್ಮ ಹತ್ರ ಇರಿ. ನನ್ನೊಂದು ಮೂಲ ಪ್ರಶ್ನೆ ಕೇಳಿದೆ ನಾನು. ಇಲ್ಲ ಒಂದೇ ನಿಮಿಷ ಬರ್ತೀನಿ. ಒಂದೇ ನಿಮಿಷ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಜಿತ್ ಅವರೇ. ಇರ್ರಿ, ನನ್ನ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಇರ್ರಿ ಒಂದೇ ನಿಮಿಷ. ವಕ್ಫ್ ಬೋರ್ಡ್ ನ ಮಾಜಿ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆಗೆ. ಒಂದು ಸಣ್ಣ ಪ್ರಶ್ನೆ. ಅಫ್ಸರ್ ನನ್ನ ವೀಕ್ಷಕರಿಗೆ ಸರಿಯಾದ ಮಾಹಿತಿ ಹೋಗಬೇಕು. ಆ ಜವಾಬ್ದಾರಿ
ಜವಾಬ್ದಾರಿ ನನ್ನ ಮೇಲಿದೆ. ನಾನು ಇರುವ ಸಂಶಯವನ್ನ ಬಗೆಹರಿಸಿಕೊಳ್ತಾ ಇದ್ದೀನಿ. ಉತ್ತರ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.